ನೀ ಮುಟ್ಟಂತ ವರ್ಕ್ ಇನ್ನೊಬ್ರು ಹುಡುಗ ಆಡ್ದು 6000 rupees ಇದೆ ಫೈನಲ್ ಪ್ರೈಸಾ? ಹಾಯ್ ಯಾರ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಯ್ತು ನಾನು ಡೈಲಿ ವ್ಲಾಗ್ ಮಾಡೇ ಇಲ್ಲ. ಆ್ಯಂಡ್ ಇದು ಡೈಲಿ ವ್ಲಾಗು ಅಲ್ಲ, ಶಾಪಿಂಗ್ ವ್ಲಾಗ್. ನೆಕ್ಸ್ಟ್ ಹೇಗೋ ಹಬ್ಬ ಬರ್ತಾ ಇದೆ ಅಲ್ವಾ, ವರಮಹಾಲಕ್ಷ್ಮಿ ಮತ್ತು ಮಂಗಳ ಗೌರಿ. ಸೊ ಆಲ್ಮೋಸ್ಟ್ ಎಲ್ಲರೂ ವರಮಹಾಲಕ್ಷ್ಮಿ ಮಾತ್ರ ಮಾಡ್ತಾರೆ, ಬಟ್ ನಾವು ಮಂಗಳ ಗೌರಿ ವ್ರತನೂ ಮಾಡಬೇಕು. ಸೊ ಅದೆರಡೂ ಪೂಜೆನೂ ಸಿಮಿಲರೇ ಇರುತ್ತೆ, ಸೇಮ್ ವರಮಹಾಲಕ್ಷ್ಮಿ ವ್ರತ ಥರಾನೇ. ಸೊ ಅದಕ್ಕೆಲ್ಲ ಸ್ವಲ್ಪ ಐಟಮ್ನ ಶಾಪಿಂಗ್ ಮಾಡಬೇಕು. ಸೊ ನನ್ನ ಪೂಜೆ ಸ್ಟಾರ್ಟ್ ಆಗೋದು ಈ ಮಂತ್ 29th ಸ್ಟಾರ್ಟ್ ಆಗುತ್ತೆ, ಮಂಗಳ ಗೌರಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಇವಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಐಟಮ್ಸ್ನು ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕು. ಅದಕ್ಕೆ ಇವಾಗ ವರಮಹಾಲಕ್ಷ್ಮಿಗೆ ಮತ್ತು ಮಂಗಳ ಗೌರಿಗೆ ಎರಡೂ ವ್ರತಕ್ಕೂ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿ ಸ್ವಲ್ಪ ನಮ್ಮ ಬಜೆಟಿಗೆ ಮ್ಯಾಚ್ ಆಗೋ ತರ ಸಿಗುತ್ತೋ ಅಲ್ಲೇ ತಗೊಳ್ಳೋಣ ಅಂತ. ತುಂಬಾ ಕಾಸ್ಟ್ಲಿ ಏನು ನಾನು ಸರ್ಚ್ ಮಾಡ್ತಾ ಇಲ್ಲ. ಅಂಡ್ ತುಂಬಾ ನಾನು ಅದಕ್ಕೆ ಲಾಸ್ಟ್ ವ್ಲಾಗ್ ನಾನು ವರಮಹಾಲಕ್ಷ್ಮಿಗೆ ಸ್ಯಾರಿ ಡ್ರೇಪಿಂಗ್ ಹಾಕಿದ್ದೆ ಅಲ್ವಾ, ಅದರಲ್ಲೇ ನೋಡಿರೋ ತರ ತುಂಬಾ ನಾನು ಪಿನ್ನು ಮತ್ತೆ ಗುಂಡ್ ಪಿನ್ನು ಎಲ್ಲ ತುಂಬಾ ಸೆಕ್ಯೂರ್ ಮಾಡ್ತೀನಿ. ಸೊ ಅದಕ್ಕೆ ಜಾಸ್ತಿ ಅಂತಿಲ್ಲ, ನೋಡೋದು ನನ್ನ ಬಜೆಟ್ಗೆ ಯಾವ ತರ ಮ್ಯಾಚ್ ಆಗುತ್ತೋ ಆ ತರ ನೋಡಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಹೊರಡ್ಬೇಕು, ನೋಡೋಣ ಬನ್ನಿ ಹೇಗಾಗುತ್ತೆ ಶಾಪಿಂಗು ಅಂತ. ಅಂಡ್ ಏನು ತಗೊಂಡಿಲ್ಲ, ಜಸ್ಟ್ ಒಂದು ಬ್ಯಾಗ್ ತಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಎಲ್ಲ ಸ್ಟಫ್ಸು ಒಂದೇ ಬ್ಯಾಗಲ್ಲಿ ಹಿಡಿಯೋ ಥರ ದೊಡ್ಡದೊಂದು ಬ್ಯಾಗ್ ತಗೊಂಡಿದ್ದೀನಿ ಇವತ್ತು. ತುಂಬ ದಿನ ಆಗಿತ್ತು ನಾನು ಈ ಬ್ಯಾಗ್ನ ತಗೊಂಡೇ ಇರಲಿಲ್ಲ. ಸೊ ಇದು ವ್ಯಾನಸೋನ್ ಅವ್ರದ್ದು, ಚೆನ್ನಾಗಿದೆ ಬ್ಯಾಗು, ಫುಲ್ ಲೆದರ್ದು. ಸೊ ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಅಷ್ಟೇ, ಹೊರಡ್ಬೇಕು ಇವಾಗ. ನಾವು ರೆಡಿ ಕಾಫಿ ತಗೊಂಡಿದ್ದೀವಿ, ಕಾರಲ್ಲಿ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ. ತುಂಬ ದಿನ ಆದಮೇಲೆ. ಸರಿ ಹೋಗೋಣ ಬನ್ನಿ. ಮಳೆ ಬೇರೆ ಬರುತ್ತೆ ಅನ್ಸುತ್ತೆ, ಅದಕ್ಕೆ ತುಂಬಾ ಕ್ಲೌಡಿ ಇದೆ, ಹೋಗುವ. ಮಳೆ ಬರುತ್ತೇನೋ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ವಿ, ಕ್ಲೌಡಿನೇ ಇತ್ತು, ನೋಡಿದ್ರೆ ಫುಲ್ ಮಳೆನೇ ಸ್ಟಾರ್ಟ್ ಆಗೋಯ್ತು. ಸರಿಯಾಗಿ ಮಳೆ ಬರೋಕ್ ಸ್ಟಾರ್ಟ್ ಆಯ್ತಲ್ಲ, ಬೈಕ್ ತಗೊಬರ್ಬೇಕು, ಮಜಾ ಇರೋದು. ಗಾಡಿ ಎಲ್ಲಿ ಪಾರ್ಕ್ ಮಾಡಿದೆ ಅಂತ ನೆನ್ಪಿಟ್ಕೋ, ಆಮೇಲೆ ನನ್ನ ಕೇಳಿದ್ರೆ ನಂಗಂತೂ ನೆನ್ಪಿರಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆಯ್ತಾ, ಮಳೆನಲ್ಲಿ ಟ್ರಾಫಿಕ್ ಅಲ್ಲಿ ಫೈನಲಿ ನಾವು ಚಿಕ್ಕಪೇಟೆ ರೀಚ್ ಆದ್ವಿ. ಫುಲ್ ರಶ್ ಇತ್ತು, ತುಂಬಾ ಜನ ಆಗ್ಬಿಟ್ಟಿದ್ರು. ಫಸ್ಟ್ ನಾವು ಹೋಗಿದ್ದು ಸುದರ್ಶನ್ ಸಿಲ್ಕ್ ಒರಿಜಿನಲ್ಗೆ. ಸುದರ್ಶನ್ ಅವ್ರದ್ದು ಎರಡಿದೆ ಅಲ್ವಾ, ಸೊ ಒಂದಕ್ಕೆ ಹೋದ್ವಿ ನಾವು. ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಬಂದಾಗ ಈ ಸುದರ್ಶನ್ ಒರಿಜಿನಲ್ಸ್ ಅಲ್ಲಿ ಸ್ವಲ್ಪ ಆಫರ್ಸ್ ಇತ್ತು, ಅದಕ್ಕೆ ಇವತ್ತು ಫಸ್ಟ್ ಇಲ್ಲಿಗೆ ಬರೋಣ, ಕಡಿಮೆ ಪ್ರೈಸಲ್ಲಿ ಸಿಕ್ಕಿದ್ರೆ ತಗೊಳಕ್ಕಾಗತ್ತೆ ಅಂತ ನಾನು ಸುದರ್ಶನ್ ಒರಿಜಿನಲ್ಸ್ಗೆ ಫಸ್ಟ್ ಬಂದೆ. ಇಲ್ಲಿ 3rd ಫ್ಲೋರಲ್ಲಿ ಸ್ವಲ್ಪ 1000 ಇಂದ 2000 ಒಳಗಡೆ ಸಿಗುತ್ತೆ ಅಂತ ಅಂದ್ರು. ಸೊ ಅದಕ್ಕೆ ಇಲ್ಲೇ ಸರ್ಚ್ ಮಾಡೋಣ ಅಂತ ಅನ್ಕೊಂಡೆ. ಅಂಡ್ ಸ್ಟಾರ್ಟಿಂಗ್ ಗ್ರೌಂಡ್ ಫ್ಲೋರಲ್ಲಿ 6000 ಇಂದ ಸ್ಟಾರ್ಟಿಂಗ್ ಅಂತ ಹೇಳಿದ್ರು. ಏನೆಲ್ಲ ಗುಡ್ಡೆ ಗುಡ್ಡೆ ಹಾಕೋರು ಯಾವ ರೇಂಜಲ್ಲಿ ಅಂತ ನಾವೇ ಹಾಕ್ಸ್ಕೋಬೇಕಿದೆ ಇವಾಗ ಅಲ್ಲ. 2000 ಒಳಗಡೆ ಆದರೆ ಈ 3rd ಫ್ಲೋರಲ್ಲಿ 2000 rupees ಸಿಗಿರೋದು. ನಾನು ನೋಡ್ತಿರೋದು 1000-2000 ಒಳಗಡೆನೆ, ಇಲ್ಲೇ ಸರ್ಚ್ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಆಫರ್ ಬಿಟ್ಟಿದ್ದಾರೆ ಎಲ್ಲ ಸ್ಯಾರಿಗಳ ಮೇಲೆ, ಅಪ್ ಟು 30-50% ವರೆಗೂ ಆಫ್ ನಡೀತಾ ಇದೆ. ಆ್ಯಂಡ್ ಸ್ಯಾರೀಸು ಅಷ್ಟೇ ನಮ್ಮ ಬಜೆಟ್ ಯಾವ ಥರ ಇದೆ ಅಂತ ನೋಡಿಕೊಂಡು ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ 700 rupees-ಇಂದನೂ ಸುದರ್ಶನಲ್ಲಿ ಸ್ಯಾರಿ ಸಿಗ್ತಾ ಇತ್ತು, ನಾನು ನೋಡಿದೆ. ಆ್ಯಂಡ್ ನಮ್ಮ ಬಜೆಟ್ಗೆ ಅಥವಾ ಕ್ವಾಲಿಟಿನೆಲ್ಲ ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. 2000 rupees-ಗೂ ಎಲ್ಲ ಇದೆ. ಆ್ಯಂಡ್ ಆಲ್ಮೋಸ್ಟ್ ನಾನೊಂದು ಸ್ವಲ್ಪ ಸಾಫ್ಟ್ ಸ್ಯಾರಿನ ಸರ್ಚ್ ಮಾಡ್ತಾ ಇದ್ದೆ, ಹಾಗಾಗಿ ನಾನು ಎಲ್ಲ ಸ್ಯಾರಿನ ನೋಡ್ತಾ ಇದ್ದೆ, ಕನ್ಫ್ಯೂಷನ್ ಆಗ್ತಾ ಇತ್ತು, ತುಂಬ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಅದಕ್ಕೆ. 600 ಎಷ್ಟು ಪರ್ಸೆಂಟ್ ಆಫ್ ಇದೆ? 20ನಾ? 2000 ಬರುತ್ತೆ ಅಷ್ಟೇ, ಅದು 2200 ಬರುತ್ತೆ. ಹ್ಞೂ 2200 ಕೊಡ್ಬೋದು ಅಂದರೆ
ಒಳ್ಳೆ ಆಫರ್ ರನ್ ಆಗ್ತಿದೆ ಅಲ್ವಾ, ಹಾಗಾಗಿ ಫುಲ್ ಜನ ರಶ್ ಆಗಿಬಿಟ್ಟಿದ್ದಾರೆ. ನನಗೇನೆ ಇಲ್ಲಿ ಯಾವ ಸ್ಯಾರಿ ನೋಡಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಟೇಬಲ್ ಮೇಲೆ ಅಷ್ಟು ಸ್ಯಾರಿಗಳನ್ನ ತೆಗೆದು ಹಾಕ್ಬಿಟ್ಟಿದ್ರು. ಅದರಲ್ಲೇ ನಾವೇ ಪ್ರೈಸ್ ನೋಡಿಕೊಂಡು ನಮ್ಮ ಬಜೆಟಿಗೆ ಬರೋ ಥರ ಕ್ವಾಲಿಟಿನೂ ನೋಡಿ ಚೆಕ್ ಮಾಡಬೇಕಾಗಿತ್ತು. ನಾನು ತುಂಬ ಎಲ್ಲ ಚೆಕ್ ಮಾಡಿದೆ. ನನಗೂ ನೋಡಿ ಟೆನ್ಷನ್ ಆಗೋಯ್ತು, ಯಾವುದು ಗೊತ್ತೇ ಆಗ್ತಿಲ್ವಲ್ಲ ತೊಗೊಳಕ್ಕೆ ಅಂತ ಅಂದ್ಕೊಂಡು ಫುಲ್ ಎಲ್ಲ ಚೆಕ್ ಮಾಡಿ ಮತ್ತಿದಾಗಲ್ಲ ಅಂತ ಹೇಳಿ ಅಲ್ಲಿಂದ ನಾನು ಬಂದು ಮೈಥಿಲಿ ಸಿಲ್ಕ್ಗೆ ಹೋದೆ. ಬಟ್ ಯಾರಾದರೂ ನಾನು ಚೆಕ್ ಮಾಡ್ತೀನಿ ಕಡಿಮೆ ಪ್ರೈಸಿಗೆ ತೊಗೊಬೇಕು ಅಂತ ಅಂದರೆ ಸುದರ್ಶನ್ ಒರಿಜಿನಲ್ಗೆ ಹೋದರೆ ನಿಮಗೆ 700 to 800 ರುಪೀಸ್ಗೆ ಒಳ್ಳೆ ಸ್ಯಾರಿಗಳೇ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಂಡು ತೊಗೊಳ್ಬೇಕು ಅಷ್ಟೇ, ಕ್ವಾಲಿಟಿ ವೈಸು ನಮ್ಮ ಬಜೆಟ್ ವೈಸು. ನೆಕ್ಸ್ಟ್ ಅಲ್ಲಿಂದ ನಾನು ಅದ್ರ ಪಕ್ಕದಲ್ಲೇ ಇರೋಂಥ ಮೈಥಿಲಿ ಸಿಲ್ಕ್ ಅಂತ ಇತ್ತು, ಅಲ್ಲಿಗೆ ಹೋದೆ. ಅಲ್ಲೇನಾದರೂ ಸಿಗುತ್ತಾ ನೋಡೋಣ ಅಂತ. ಆ್ಯಂಡ್ ಸ್ವಲ್ಪ ಅಲ್ಲಿ ಜನ ಕೂಡ ಕಮ್ಮಿ ಇದ್ರು, ಅದಕ್ಕೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಹುಡುಕ್ಬಿಟ್ಟು ನೋಡೋಕ್ಕೆ ಅಂತ ಅಲ್ಲಿ ಚೆಕ್ ಮಾಡಿದೆ. ಬಟ್ ಅಲ್ಲಿ ಯಾವುದೋ ಆಫರ್ ನಡೀತಾ ಇರಲಿಲ್ಲ. ಆ್ಯಂಡ್ ಸ್ಯಾರಿ ಪ್ರೈಸಸ್ ಎಲ್ಲ 2500ಇಂದನೇ ಸ್ಟಾರ್ಟ್ ಆಗ್ತಾ ಇತ್ತು. ಬಾರ್ಡರ್ ಸ್ಯಾರಿಗಳು, ಪ್ಲೈನ್ ಸ್ಯಾರಿಗಳೆಲ್ಲ 1000 ರುಪೀಸಿಗೆ ಸಿಗ್ತಾ ಇತ್ತು. ಫ್ಯಾನ್ಸಿ ಸ್ಯಾರಿಗಳೆಲ್ಲ, ಬಾರ್ಡರ್ ಸ್ಯಾರಿಗಳೆಲ್ಲ 2500 ಅಂದರು. ಆ್ಯಂಡ್ ನನಗೆ ಯಾವುದು ಅಷ್ಟು ಇಷ್ಟನೂ ಆಗಿಲ್ಲ, ಅಲ್ಲಿ ಚೆನ್ನಾಗೂ ಅನಿಸಿಲ್ಲ ಕಲೆಕ್ಷನು. ನೆಕ್ಸ್ಟ್ ಅಲ್ಲಿಂದ ನಾನು ಕುಬೇರನ್ ಸಿಲ್ಕ್ ಬಂದೆ. ಬಟ್ ಇಷ್ಟೆಲ್ಲ ಆಗಬೇಕಾದ್ರೆ ಆಲ್ರೆಡಿ ಸಂಜೆನೇ ಆಗೋಗ್ಬಿಟ್ಟಿತ್ತು, ಕತ್ಲೆ ಕೂಡ ಆಗ್ಬಿಟ್ಟಿತ್ತು. ಕುಬೇರನಲ್ಲೂ ನಾನು ಫಸ್ಟ್ ಹೇಳಿದ್ದು ನನಗೆ ಸಾಫ್ಟ್ ಇರೋ ಸ್ಯಾರಿನೇ ತೋರಿಸಿ ಅಂತ. ಆಮೇಲೆ ನಾವು ದೇವ್ರಿಗೆ ಗುಡ್ಸಾದ್ಮೇಲೆ ನಾವು ಉಟ್ಟಾಗ ಪ್ಲೀಟ್ಸ್ ಎಲ್ಲ ಮಾಡಿದಾಗ ಅದು ತುಂಬ ತೆಳು ಬರಬೇಕು. ಆ್ಯಂಡ್ ದೇವ್ರಿಗೆ ಗುಡ್ಸ್ದಾಗ್ಲೂ ಅಷ್ಟೇ ಪ್ಲೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ನಂಗೆ ಸಾಫ್ಟ್ ಇರೋ ಸ್ಯಾರಿಗಳನ್ನೇ ಫಸ್ಟ್ ತೋರಿಸಿ ಅಂತ ಹೇಳಿದ್ದೆ. ಆ್ಯಂಡ್ ಅವರು ಸ್ಟಾರ್ಟ್ ಮಾಡಿದ್ರು ತೋರ್ಸೋಕ್ಕೆ. ಬಟ್ ಇವಾಗ ನಿಮಗೆ 800ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದಲ್ಲ, ಆ ಸ್ಯಾರಿಗಳೆಲ್ಲ ಏನಾಗ್ತಾ ಇದೆ ಅಂದರೆ ನಿಮಗೆ ಪ್ಲೀಟ್ಸ್ ಎಲ್ಲ ಹಾಕಿದ ತಕ್ಷಣ ಚೆನ್ನಾಗಿ ಬರಲ್ಲ, ಫುಲ್ ಅದೊಂಥರ ದಪ್ಪ ಥರ ಬಂದುಬಿಡುತ್ತೆ. ಫುಲ್ ನಾವೇನಾರು ಅದನ್ನು ಉಟ್ಬಿಟ್ರೆ ಫುಲ್ ದಪ್ಪ ಕಾಣೋ ಥರನೇ ಬಂದುಬಿಡುತ್ತೆ ಪ್ಲೀಟ್ಸ್ ಎಲ್ಲ. ಅದಕ್ಕೆ ನಾನು ಸಾಫ್ಟಾಗೇ ಇರಬೇಕು ಅಂತಲೇ ಅದನ್ನೇ ಹುಡುಕಿರೋದು. ಆ್ಯಂಡ್ ಅವರು ತುಂಬ ಸ್ಯಾರಿಗಳನ್ನ ತೋರಿಸಿದ್ರು ಆಯಿತಾ. ಇಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಸುದರ್ಶನ್ ಒರಿಜಿನಲ್ಸ್ಗಿಂತ ಇಲ್ಲಿ ಅವರು ಎಷ್ಟು ಆಪ್ಷನ್ಸ್ ಇದೆಯೋ ಎಷ್ಟು ಕಲರ್ಸ್ ಇದೆಯೋ ಎಲ್ಲದನ್ನು ತೆಕ್ಕೊಟ್ರು. ಆ್ಯಂಡ್ ಹೋಗ್ತಾನು ಗೊತ್ತಲ್ವಾ, ಹಾಗೆ ಬಜೆಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ಬಟ್ ಚೆನ್ನಾಗಿ ಅನಿಸ್ತು ಇಲ್ಲೂ ಕಲೆಕ್ಷನ್ಸು. ಕುಬೇರನಲ್ಲೂ ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಮಾಡಬಹುದು. ಆ್ಯಂಡ್ ಪ್ರೈಸ್ ವೈಸು ಅಷ್ಟೇ ನಾವು ಚೆಕ್ ಮಾಡ್ಕೊಂಡು ತಗೊಬೇಕಾಗತ್ತೆ. ಇದೊಂದು ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ರು ನೋಡಿ ಇವಾಗ, ಗ್ರೀನ್ ಆ್ಯಂಡ್ ಪಿಂಕ್ ಇವೆರಡು ಸ್ಯಾರಿ. ಇದೆರಡು ಸ್ಯಾರಿ ಪ್ರೈಸಸ್ಸು 5000 ಇದೆ ಆಯಿತಾ. ನನಗೆ ಆ ಥರ ಸ್ಯಾರಿ ನೋಡಿದೆ, ಬಟ್ ಆ ಥರ ಸ್ಯಾರಿ ಆಲ್ರೆಡಿ ನನಗೆ ನಮ್ಮ ಮನೇಲಿ ಇದೆ, ಅದಕ್ಕೆ ನಾನು ಆ ಸ್ಯಾರಿ ಬೇಡ ಅಂತ ಸುಮ್ಮನಾದೆ. ಗ್ರೀನ್ ಕಲರೇ ಬೇಡ ಅಂತ ಅಂದೆ ನಾನು. ಆಲ್ರೆಡಿ ನನ್ನ ಹತ್ರನೂ ಒಂದು ಆ ಥರ ಗ್ರೀನ್ ಕಲರ್ ಸ್ಯಾರಿ ಇರೋದಕ್ಕೆ. ನೆಕ್ಸ್ಟ್ ಪೂಜೆ ಆದಮೇಲೆ ಅದು ನಾವೇ ಉಡ್ಬೇಕಲ್ವಾ. ಆ್ಯಂಡ್ ದೇವ್ರಿಗೆ ಆಲ್ಮೋಸ್ಟ್ ಗ್ರೀನು ಮತ್ತು ರೆಡ್ಡು ಅಂತಲೇ ಹೇಳ್ತಾರೆ ಪರ್ಚೇಸ್ ಮಾಡಬೇಕಾದ್ರೆ. ಬಟ್ ನಾವು ಕಲರ್ ಕಾಂಬಿನೇಷನ್ಸು ಚೆಕ್ ಮಾಡ್ಕೊಂಡು ತೊಗೊಬೇಕಾಗತ್ತೆ. ಆ್ಯಂಡ್ ಫೈನಲಿ ನಾನು ತುಂಬ ಸರ್ಚ್ ಎಲ್ಲ ಮಾಡಾದ್ಮೇಲೆ ನಂಗೆ ಇದೊಂದು ಸ್ಯಾರಿ ಇಷ್ಟ ಆಯಿತು. ಆ್ಯಂಡ್ ಪ್ರೈಸು ಅಷ್ಟೇ ನನ್ನ ಬಜೆಟಿಗೆ ಬರೋ ಥರನೇ ಇತ್ತು. ನಾನು ಒಂದು 1500-2000 ಒಳಗಡೆ ಸರ್ಚ್ ಮಾಡ್ತಾ ಇದ್ನಲ್ಲ, ಅದೊಂದು ಸ್ಯಾರಿ ಓಕೆ ಆಯಿತು. ಅದಕ್ಕೆ ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೆ ನೋಡೋಣ ಅಂತ. ಆ್ಯಂಡ್ ಬೇರೆನೂ ತೋರಿಸಿ ಅಂದೆ. ಇನ್ನೊಂದು ಏನಾಗ್ತಾ ಇತ್ತು ಅಂದರೆ ನನಗೆ ಇಷ್ಟ ಆಗೋ ಡಿಸೈನ್ಸಲ್ಲಿ ಕಲರ್ ಇರ್ತಾ ಇರಲಿಲ್ಲ, ಕಲರ್ ಇಷ್ಟ ಆಗೋದ್ರಲ್ಲಿ ಡಿಸೈನ್ ಸಿಗ್ತಾ ಇರಲಿಲ್ಲ. ಅದು ಆಲ್ಮೋಸ್ಟ್ ಎಲ್ಲರದು ಅದೇ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಆ್ಯಂಡ್ ಮತ್ತೂ ಅದು ಗ್ರೀನ್ ಕಲರು ಯಾಕೋ ನನಗೆ ಓಕೆ ಆಗೋ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಇದನ್ನು ಒಂದ್ಸತಿ ಕೇಳಿದೆ ಗ್ರೀನ್ ಕಲರು. ಸಿದ್ದು ಓಕೆ ನೋಡು ನಿನಗೆ ಯಾವ್ದು ಆಗುತ್ತೋ ಅದನ್ನು ತಗೋ, ಸುಮ್ಮನೆ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ಕಿರಿಕಿರಿ ಮಾಡ್ಕೊಬೇಡ ಸ್ಯಾರಿ ಶಾಪಿಂಗಲ್ಲೂ, ನೀನೇ ನೋಡು ನಿಂಗೆ ಫೈನಲಿ ಯಾವ್ದು ಓಕೆ ಆಗುತ್ತೋ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ತಗೋ ಅಷ್ಟೇ ಅಂದರು. ಬಟ್ ನಂಗೆ ಮತ್ತೆ ಯಾಕೋ ಈ ಸೀರೆ ತುಂಬ ಇಷ್ಟ ಆಯಿತು, ಅದನ್ನೇ ಎಲ್ಲ ಸೆರಗಿ ತೆಗೆದು ನೋಡಿದೆ. ಆ್ಯಂಡ್ ಬೇರೆ ಸ್ಯಾರೀಸು ಎಲ್ಲ ತೋರಿಸ್ತಾ ಇದ್ರು, ಕಲರ್ ಕಾಂಬಿನೇಷನ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಇದೊಂದು ಪಿಂಕು ತೋರಿಸಿದ್ರು ಆಯಿತಾ. ಈ ಪಿಂಕ್ ಸ್ಯಾರಿನೂ ಸ್ವಲ್ಪ ನಂಗೆ ಚೆನ್ನಾಗಿ ಅನಿಸ್ತು, ಅದು 5000 ರುಪೀಸ್ ಇತ್ತು. ಬಟ್ ತುಂಬ ಕನ್ಫ್ಯೂಷನ್ ಆಗುತ್ತಪ್ಪ, ಯಾವ ಸೀರೆ ನೋಡಬೇಕು ಯಾವ ಸೀರೆ ತೊಗೊಬೇಕು ಅಂತ. ಇದು ಪ್ಲೇನ್ ಬ್ಲೌಸ್ ಇರುತ್ತೆ, ನೀವು ವರ್ಕ್ ಮಾಡಿಸ್ಕೊಳ್ಳಿ, ಇಲ್ಲ ಸ್ಟೋನ್ ವರ್ಕ್ ಇಲ್ಲ ಪ್ಲೇನ್ ಇದರಲ್ಲಿ ಬೇರೆ ಕಲರ್ ಮೇಡಮ್ ಬರಲ್ಲ. ನೀವು ಮುಟ್ಟಂತ ವರ್ಕ್ ಇನ್ನೊಬ್ರು ಹುಡುಗಾಡ್ದು, ಅದು ಫ್ಯಾನ್ಸಿ ಸಿಲ್ಕ್. ನೀವು ಮುಟ್ಟಂತ ಇದ್ರಲ್ಲಿ 4 ಜನ ನಿಮ್ಮ ಅಕ್ಕ ಪಕ್ಕದ ಮನೆಯವರೇ ತಗೊಂಡಿದ್ರೆ ನೀವು ಮುಟ್ಟಾಗ ಅವರು ಹುಟ್ಟರೆ ವೆರೈಟಿ ಏನ್ ಕಾಣುತ್ತೆ ಇದೆ ಅದಷ್ಟೇ. ಸೆಲೆಕ್ಷನ್ ಮಾಡ್ತೀವಿ, ಇದು ಚೆನ್ನಾಗಿದೆ. ಕಲಂಕಾರಿ ಸ್ಯಾರೀಸ್ ಅದು ಅದೇ ಬರುತ್ತೆ, ಅದು ಬಂದೇ ಬರುತ್ತೆ.
ಆಲ್ಮೋಸ್ಟ್ ಮತ್ತೆ ಇಲ್ಲೇ 1 ಅವರ್ ನಾನು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸರ್ಚ್ ಮಾಡಿ ಫೈನಲಿ ನಂಗೆ ಇದು ಒಂದೇ ಸೀರೆನೇ ಇಷ್ಟ ಆಗಿದ್ದು. ಎಷ್ಟು ತೆಗೆದು ನೋಡಿದ್ರು ಸುತ್ತಿ ಬಳಸಿದ್ರು ಇದು ಒಂದೇ ಸೀರೆನೇ ನೋಡಿದೆ. ಈ ಥರ ಕಾಂಬಿನೇಷನ್ಸು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಇದು ಇರಲಿ ಆ್ಯಂಡ್ ಉಡ್ಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನೊಂದು ತೊಗೊಂಡೆ. ಆ್ಯಂಡ್ ಅದನ್ನು ತೊಗೊಂಡು ಅದನ್ನೊಂದು ಬಿಲ್ ಮಾಡಿಸ್ಕೊಂಡು ಮತ್ತೆ ಇನ್ನೂ ಒಂದು ಸ್ಯಾರಿ ಬೇಕಿತ್ತು ಅಲ್ವಾ, 1-2 ಸ್ಯಾರಿ ತೊಗೊಬೇಕು ಅಂದಿದ್ನಲ್ವಾ, ಅದಕ್ಕೆ ಒಂದು ಇಲ್ಲಿ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅದು ಒಂದು ತೊಗೊಂಡಿದ್ದಕ್ಕೆ ಅವರು ಕಾಂಪ್ಲಿಮೆಂಟ್ರಿ ಕಾಫಿ ಕೂಪನ್ ಕೂಡ ಕೊಟ್ಟರು ನನಗಲ್ಲಿ. ಕಾಂಪ್ಲಿಮೆಂಟ್ರಿ ಬಂತಲ್ಲ, ಇವೇ ಅಲ್ಲ ಕಾಂಪ್ಲಿಮೆಂಟ್ರಿ ಅಂದ್ರೆ ಖುಷಿನೂ. ಒಂದು ಕಾಫಿ ಕಾಂಪ್ಲಿಮೆಂಟ್ರಿ ಸೀರೆ ತಗೊಂಡ್ರು 1000 ರೂಪಾಯಿ ಮೇಲೆ ಕಾಂಪ್ಲಿಮೆಂಟ್ರಿ ಕೊಟ್ಟರು, ಅದು ಖುಷಿನೇ ನನಗೆ. ಫ್ರೀಯಾಗಿ ಒಂದು ಕಾಫಿ ಕೊಟ್ಟರಲ್ಲ ಅಂತ. ಫ್ರೀ ಅಂದ್ರೆ ನಮ್ಮ ಜನಗಳಿಗೆ ಬೇಜಾರು ಖುಷಿ. ಆ್ಯಂಡ್ ಲಾಸ್ಟ್ ಫ್ಲೋರಲ್ಲೇ ಇವ್ರದ್ದು ಕೆಫೆ ಕೂಡ ಇರೋದ್ರಿಂದ ಅಲ್ಲಿ ಹೋದ್ವಿ ಒಳಗಡೆ. ತುಂಬ ಚೆನ್ನಾಗಿತ್ತು, ಒಂದು ಮಿನಿ ರೆಸ್ಟೋರೆಂಟ್ ಥರನೇ ಇದೆ. ಆ್ಯಂಡ್ ಕಾಂಪ್ಲಿಮೆಂಟ್ರಿ ನಮಗೆ ಕಾಫಿ ಅಥವಾ ಬಾದಾಮ್ ಮಿಲ್ಕ್ ಏನಾದರೂ ತೊಗೊಬೋದು ಅಂತ ಹೇಳಿದ್ರಲ್ಲ, ನಾವು ಬರೀ ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಸ್ಯಾರಿ ತೊಗೊಳೋಕ್ಕೆ ಮತ್ತೆ ಸುದರ್ಶನ್ ಸಿಲ್ಕ್ ಫ್ಯಾಮಿಲಿ ಸ್ಟೋರ್ಗೆ ಹೋದ್ವಿ. ಅಲ್ಲಿ 2 ಸ್ಟೋರ್ ಇದೆ, ಕನ್ಫ್ಯೂಸ್ ಆದರೆ ಕಷ್ಟ ಆಗುತ್ತೆ. ಒಂದು ಒರಿಜಿನಲ್ಸ್ ಅಂತ ಇರುತ್ತೆ, ಒಂದು ಫ್ಯಾಮಿಲಿ ಸ್ಟೋರ್ ಅಂತ ಇರುತ್ತೆ. ಇನ್ನು ಈಸಿ ಏನು ಅಂದರೆ ಫ್ಯಾಮಿಲಿ ಸ್ಟೋರ್ ಎದುರುಗಡೆ ಒಂದು ಆನೆ ನಿಲ್ಲಿಸಿರ್ತಾರಲ್ವ, ಯಾವಾಗಲೂ ಎಲ್ಲ ಅಡ್ವರ್ಟೈಸಲ್ಲೂ ತೋರಿಸ್ತಾರೆ ನೋಡಿ, ಆನೆ ಇರುತ್ತೆ ಅಲ್ವಾ. ಸೊ ಆ ಥರ ಆನೆ ಇರೋ ಶೋರೂಮ್ಗೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಬಜೆಟ್ ವೈಸು ನಾವಿಲ್ಲಿ ಸರ್ಚ್ ಮಾಡ್ಬೋದು. ಆ್ಯಂಡ್ ನಮ್ಗೆ ಯಾವ ಥರ ಬೇಕೋ ಕ್ವಾಲಿಟಿನೂ ಸ್ವಲ್ಪ ನೋಡಿ ತೊಗೊಬೋದು, ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ಪ್ಲೀಟ್ಸ್ ಎಲ್ಲ ಮಾಡಿದಾಗ ಸೊ ಇಲ್ಲೂ ನಾನು ಫಸ್ಟ್ ಬಂದುಬಿಟ್ಟು ಕೇಳಿದಾಗ ಅವರು ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಂದರು. ಯಾಕಂದರೆ ಫಸ್ಟ್ ಫ್ಲೋರು ಎಲ್ಲ ಆಲ್ಮೋಸ್ಟ್ ರೇಷ್ಮೆ ಸ್ಯಾರಿಗಳೇ ಎಲ್ಲ ಕಡೆನೂ ಚೆನ್ನಾಗಿ ಸಿಗೋದು, ಅದೆಲ್ಲ ಎಬೋ 6000 ಮೇಲೆ ಅಂತಲೇ ಅಂದರು. ಆ್ಯಂಡ್ ಇಲ್ಲೂ ನಾನು ಬಂದಾಗ ಫಸ್ಟ್ ಇವ್ರಿಗೆ ಹೇಳಿದ್ದೆ ನಂಗೆ ಸಾಫ್ಟ್ ಸ್ಯಾರಿನೇ ಬೇಕು ಅಂತ. ಅವರು ಈ ಥರ ಸಾಫ್ಟ್ ಸ್ಯಾರಿಗಳನ್ನೆಲ್ಲ ತೋರಿಸಿದ್ರು, ಬಟ್ ನನಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಚೆನ್ನಾಗಿತ್ತು, ಓಕೆ ಪರ್ಚೇಸ್ ಮಾಡ್ಬೋದು. ನನಗೆ ಯಾಕೆ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ನನಗಿಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಆಗಲ್ಲ ಅಂತ ಏನು ಇಲ್ವಲ್ಲ, ಪರ್ಚೇಸ್ ಮಾಡ್ಬೋದು. ಈ ಥರ ಸ್ಯಾರಿಗಳೆಲ್ಲ 1000 ರೂಪೀಸ್ ಒಳಗಡೆನೆ ಸಿಗ್ತಾ ಇದೆ. ಆ್ಯಂಡ್ ಎಲ್ಲ ಸ್ಯಾರಿಗಳ ಮೇಲೆ ಇವಾಗ ಆಫರ್ ಇದೆ. ಯಾರಾದರೂ ಹಬ್ಬದಕ್ಕಿಂತ ಮುಂಚೆನೇ ಪರ್ಚೇಸ್ ಮಾಡ್ತೀನಿ ಅಂದರೆ ಇವಾಗ ಪರ್ಚೇಸ್ ಮಾಡೋಕ್ಕೆ ಚಿಕ್ಕಪೇಟೆಗೆ ಹೋಗ್ಬೋದು. ಎಲ್ಲ ಶಾಪಲ್ಲೂ ಆಲ್ಮೋಸ್ಟ್ ಅಪ್ ಟು 50% ಅಂತ ಬೋರ್ಡ್ ಹಾಕಿದ್ದಾರೆ. ಕುಬೇರನಲ್ಲಿ ಕೂಡ ಅಪ್ ಟು 50% ಇತ್ತು ಆಫರು. ಆ್ಯಂಡ್ ಇಲ್ಲೂ ಅಷ್ಟೇ ಆಫರ್ ಇದೆ. ಸೊ ನಾನು ನೋಡಿದೆ, ಇದೊಂದು ಸ್ವಲ್ಪ ಸ್ಯಾರಿ ಯಾಕೋ ನನಗೆ ಇಷ್ಟ ಆಯಿತು, ಬಟ್ ಸಿದ್ದುಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಕಲರು. ಇದು 2000 ಸಮಥಿಂಗ್ ಏನೋ ಅಂದರು ಪ್ರೈಸು, ಬಟ್ ಆದರೂ ಒಂದ್ಸತಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೆ ಸ್ಯಾರಿ. ಇದು ಕಲರ್ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಅನಿಸ್ತು. ಈ ಥರ ಬ್ಲೂ ಕಲರು ಒಂಥರ ಡಬಲ್ ಶೇಡೆಡ್ ಕಲರ್ ಥರ ಇತ್ತು, ಇದು ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ಇದೆ, ಬಟ್ 2-4 ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಫೀಲ್ ಬರ್ತಾ ಇದೆ. ಅದೇ 1500 ಕೊಡಿ ಅಲ್ಲ. ಅಲ್ಲ ಇದನ್ನೇ ಡಿಸ್ಕೌಂಟ್ ಮಾಡಿ ಕೊಡ್ತಾರಲ್ಲ, ಅಷ್ಟೇ ಫೈನಾ? ಅದೇ ಫೈನಲ್ ಪ್ರೈಸಾ? ಈ ಸ್ಯಾರಿಗೆ ಫೈನಲಿ 2500 ಅಂದರು, ಅದಕ್ಕಿಂತ ಜಾಸ್ತಿ ಡಿಸ್ಕೌಂಟ್ ಇಲ್ಲ ಅಂತ ಅಂದರು. ಮತ್ತು ಅದ್ಯಾವುದೋ ಆಪ್ಷನಲ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ಕೆಳಗಡೆ ಫ್ಲೋರಲ್ಲಿ ಅದೊಂದನ್ನು ಇಟ್ಬಿಟ್ಟು ನೆಕ್ಸ್ಟ್ ಮತ್ತೆ 3rd ಫ್ಲೋರಿಗೆ ಮೇಲೆ ಬಂದ್ವಿ. ಇಲ್ಲಿ ನಿಮಗೆ 2000ಇಂದ 5000 ಒಳಗಡೆ ಸ್ಯಾರಿ ಚೆನ್ನಾಗಿ ಸಿಗುತ್ತೆ, ಸಾಫ್ಟ್ ಸ್ಯಾರಿ ಚೆಕ್ ಮಾಡಿ ಅಂತ ಅಂದರು. ಸೊ ಇಲ್ಲ ಆಲ್ಮೋಸ್ಟ್ ಯಾವುದು 2500ಕ್ಕಿಂತ ಪ್ರೈಸ್ ಕಮ್ಮಿ ಹಾಕೇ ಇರಲಿಲ್ಲ, ಎಲ್ಲ ಎಬೋನೇ ಹಾಕಿದ್ರು. ಬಟ್ ನೋಡೋಣ, ಒಂದು ಆಪ್ಷನ್ಸ್ ಚೆನ್ನಾಗಿ ಅನಿಸಿದ್ರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಆ್ಯಂಡ್ ಆಫರ್ ಕೂಡ ಇತ್ತು ಅಲ್ವಾ, ಅದಕ್ಕೆ ಇಲ್ಲೂ ಮೇಲ್ಗಡೆ ಫ್ಲೋರಲ್ಲೂ ಸ್ಟಾರ್ಟ್ ಮಾಡಿದ್ವಿ ಸರ್ಚ್ ಮಾಡೋಕ್ಕೆ. ಆ್ಯಂಡ್ ನಾನು ಇಲ್ಲಿ ತೋರ್ಸೋಕ್ಕೆ ಯಾರೂ ಇರಲಿಲ್ಲ, ಸ್ವಲ್ಪ ಡಿಸ್ಪ್ಲೇ ಇಟ್ಟಿದ್ರು, ಅದನ್ನು ನಾನೇ ಎಲ್ಲ ನೋಡ್ಕೊಳ್ಳೋಣ ಫಸ್ಟು. ಇಲ್ಲೇ ಯಾವುದಾದ್ರೂ ಓಕೆ ಆಯಿತು ಅಂದರೆ ಬೇಗ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. 6000 ರೂಪೀಸ್ ಇದೆ. ಹೌದಾ? 6000 ಅನ್ಸಲ್ಲ ಕಣದು. 6000 ಅನಿಸ್ತಾನೆ ಇದೆ ಇದಕ್ಕೆ. 6300 ಇದು ಸೆರಗು ಬರುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಬಟ್ 6000 ಜಾಸ್ತಿ ಆಯಿತು ನನಗೆ.
ಇಲ್ಲೆಲ್ಲ ಸ್ಯಾರೀಸು ಆಲ್ಮೋಸ್ಟ್ 6000 ಇತ್ತು. ಸೊ ಅದಕ್ಕೆ ಮೇಲೆ ಹೋಗೋಣ ಅಲ್ಲಿ, ಮತ್ತೆ 2000 ಇಂದ 5000 ಒಳಗಡೆ ಇತ್ತು ಅಲ್ವಾ, ಸೊ ಅದಕ್ಕೆ ಅಲ್ಲಿ ಬಂದ್ವಿ. ಇಲ್ಲಿ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ಒಂದು ರೇಂಜ್ ಅಲ್ಲಿ ಬಜೆಟ್ ಅಲ್ಲೇ ನಾನು ನೋಡ್ತೀನಿ, ಒಂದು 2 ಇಂದ 5 ಒಳಗೆ ಅಂದ್ರೆ ಇಲ್ಲಿ ಬೆಸ್ಟ್ ಆಪ್ಷನ್ಸ್ ಅಂತ ಅನಿಸ್ತು ನನಗೆ. ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ಆಪ್ಷನ್ಸ್ ತುಂಬ ಇದೆ. ಕಲರ್ಸು ಆಪ್ಷನ್ಸ್ ಚೆನ್ನಾಗಿತ್ತು ಆ್ಯಂಡ್ ಡಿಸೈನ್ಸ್ ಆಪ್ಷನ್ಸು ತುಂಬ ಚೆನ್ನಾಗಿತ್ತು ಆಯಿತಾ. ನನಗೆ ಇಲ್ಲಿ ಓಕೆ ಅನಿಸ್ಬಿಡ್ತು. ನಂಗೆ ಅಷ್ಟು ಬೇಗ ನನಗೆ ಎಲ್ಲ ಕ್ವಾಲಿಟಿನೂ ಚೆಕ್ ಮಾಡಿ, ಕಲರ್ಸು ಡಿಸೈನ್ಸು ಎಲ್ಲ ಚೆಕ್ ಮಾಡಿ ತೊಗೊಳಕ್ಕೆ ಇದೇ ಬೆಸ್ಟ್ ಅಂತ ಅನಿಸ್ಬಿಡ್ತು ನನಗೆ. ಹಾಗಾಗಿ ನಾನು ಇಲ್ಲೇ ತೊಗೊಳೋದು ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಿದೆ, ಸ್ಟಾರ್ಟ್ ಮಾಡಿದೆ ತೊಗೊಳಕ್ಕೆ. ಓಕೆ ಓಕೆ ಇದೆ ಅನಿಸ್ತದೆ ನಂಗೆ, ಅಂತ ಏನು ಹೆವಿ ಅನಿಸ್ತಾ ಇಲ್ಲ. ಮುಂದೆ ಬಾ. ಪರವಾಗಿಲ್ಲ ಆದರೆ ನನಗೆ ಈ ಸೀರೆನೂ ಓಕೆ ಅನಿಸ್ತು. ಬಿಕಾಸ್ ಇದು ಬಾರ್ಡ್ರು ಈ ರೀತಿ ನಾನು ಇರಲಿಲ್ಲ ನನ್ನ ಹತ್ರ, ಬರೀ ಬೇರೆ ಬೇರೆ ಥರ ಇತ್ತು. ಇದೊಂಥರ ಉದ್ದ ಪಟ್ಟಿ ಥರ ಇತ್ತು ಅಲ್ವಾ, ಅದಕ್ಕೆ ಅದನ್ನು ಚೆಕ್ ಮಾಡಿದೆ. ಬಟ್ ಸಿದ್ದು ಏನಷ್ಟು ಬೇಡ ಅಂತ ಅಂದರು, ಅದನ್ನು ಬಿಟ್ಟೆ. ಆ್ಯಂಡ್ ಇಲ್ಲೂ ಮತ್ತೆ ತುಂಬ ಚೆಕ್ ಮಾಡಿದೆ, ಯಾವುದಾದ್ರೂ ಒಂದಾದರೂ ಓಕೆ ಮಾಡೋಣ ಮತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿನೂ ಓಕೆ ಮಾಡಿದೆ ನೋಡಿ. ಆ್ಯಂಡ್ ಫೈನಲಿ ಈ 4 ಸೀರೆನ ನಾನು ಚೂಸ್ ಮಾಡಿದೆ. ಈ 4ರಲ್ಲೇ ಪರ್ಚೇಸ್ ಮಾಡೋದು ಅಂತ. ಇದು ಫೋಟೋದಲ್ಲಿ ಹೆಂಗೆ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನಾನು ಇಷ್ಟೋ ತನಕ ನೋಡಿದ್ರಲ್ಲೇ ನಂಗೆ ಈ 4 ಸ್ಯಾರೀಸು ಓಕೆ ಆಯಿತು. ಬಿಕಾಸ್ ಈ ಥರ ಕಲರ್ ಕಾಂಬಿನೇಷನ್ಸು ಆ್ಯಂಡ್ ಡಿಸೈನ್ಸು ನನ್ನ ಹತ್ರ ಇರಲಿಲ್ಲ. ಅದಕ್ಕೆ ಆ 4 ಸ್ಯಾರಿನಲ್ಲೇ ಸ್ಯಾರಿ ಪರ್ಚೇಸ್ ಮಾಡಿದೆ. ಅದು ಸ್ಟೋರಿ ಏನಾಯಿತು ಅಂತ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ವಿಚಿತ್ರ ಆಗೋಯ್ತು ಇದು ಶಾಪಿಂಗ್ ಮಾತ್ರ. ಅಲ್ಲಿ ಅಂದ್ಕೊಂಡಂಗೆ ಆಗೇ ಇಲ್ಲ, ಇಲ್ಲಿ ಬೇರೆ ಥರನೇ ಆಗೋಯ್ತು. ಅನ್ಕೊಂಡಿದ್ದೆ 1 ಸ್ಯಾರಿ ಪರ್ಚೇಸ್ಗಂತ, ಬಟ್ ನಾನಿಲ್ಲಿ 2 ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಅದು ಹೇಳ್ತೀನಿ, ಅದು ಹೆಂಗಂದ್ರೆ ನಂಗೆ ತಗೊಂಡ್ ನೋಡಿದ್ಮೇಲೆ ಅದು ಡಿಫ್ರೆಂಟ್ ಆಗಿ ಆಗೋಯ್ತು ನಂಗೆ. ನಮ್ದೇನಾ? ಫೈನಲಿ ನನ್ನ ಶಾಪಿಂಗ್ ಎಲ್ಲ ಮುಗಿಸಿ ಹೊರಗೆ ಬರಬೇಕಾದ್ರೆ ಫುಲ್ ಕಲರ್ ಲೈಟಿಂಗ್ಸ್ ಕಾಣ್ತಾ ಇದೆ. ಆ್ಯಂಡ್ ಮಳೆ ಕೂಡ ಸಿಕ್ಕಾಬಟ್ಟೆ ಬಂದೋಗ್ಬಿಟ್ಟಿತ್ತು. ಆ್ಯಂಡ್ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು. ಟೈಮು ಆಲ್ಮೋಸ್ಟ್ ಒಂದು 8 ಗಂಟೆನ 8:15 ಆಗಿಬಿಟ್ಟಿತ್ತು. ಸೊ ಅಲ್ಲಿಂದ ಇನ್ನೊಂದು ಸ್ವಲ್ಪ ಬ್ಲೌಸ್ ಪೀಸ್ಗಳು ಕೂಡ ಪರ್ಚೇಸ್ ಮಾಡೋಕ್ಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲೂ ತುಂಬ ಎಲ್ಲ ಸರ್ಚ್ ಮಾಡಿದೆ. ನಂಗೆ ಸರ್ಚ್ ಮಾಡಿ ತುಂಬ ತಲೆ ಕೆಟ್ಟೋಗ್ಬಿಡ್ತು. ಆ್ಯಂಡ್ ಪ್ರೈಸ್ ವೈಸು ಅಷ್ಟೇ, ನಾನು ಸ್ವಲ್ಪ ಒಳ್ಳೆ ಕ್ವಾಲಿಟಿದೇ ಚೆಕ್ ಮಾಡ್ತಾ ಇದ್ದೆ ಕಡಿಮೆ ಪ್ರೈಸ್ಗೆ. ಹಾಗಾಗಿ ಎಲ್ಲ ಕಡೆನೂ ಹುಡುಕಿದೆ. ಆ್ಯಂಡ್ ನನಗೆ ಫೈನಲಿ ಒಂದು ಕಡೆ ಚೆನ್ನಾಗಿ ಸಿಕ್ತು. ಆ್ಯಂಡ್ ಶ್ರೀನಿವಾಸ ಅಂತ, ಅದು ಶಾಪ್ ನೇಮು ಶ್ರೀನಿವಾಸ ಹಾಲ್ ಅಂತ. ನಿಜವಾಗ್ಲೂ ಇಲ್ಲಿ ಬೆಸ್ಟ್ ಪ್ರೈಸ್. ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವ್ರು ಕಡಿಮೆ ಪ್ರೈಸ್ಗೆ ಕೊಟ್ಟರು ನನಗೆ. ನಾನು ಒಂದು 40 ಪೀಸಸ್ ತೊಗೊಂಡಿದ್ದೀನಿ. ನನಗೆ 2 ವ್ರತಕ್ಕೂ ಸೇರಿಸಿ ಬೇಕು. ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆದರೆ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಜಸ್ಟ್ 40 ಪೀಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಸಿಕ್ತು ನನಗೆ. ಇದ್ರದ್ದೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಲ್ವಾ. ಆ್ಯಂಡ್ ತುಂಬ ಸರ್ಚ್ ಮಾಡಿ ಫೈನಲಿ ನಾನು ಈ ಶಾಪಲ್ಲಿ ತೊಗೊಂಡಿರೋದು. ಆ್ಯಂಡ್ ಅಲ್ಲಿಂದ ನಾವು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಲೈಟಾಗಿ ಮಳೆ ಬೇರೆ ಬರ್ತಾ ಇತ್ತು ಅಲ್ವಾ, ಫುಲ್ ನನಗೆ ಕೋಲ್ಡ್ ಬೇರೆ ಆಗ್ತಾ ಇತ್ತು. ಕಾರ್ ಬೇರೆ ಪಾರ್ಕ್ ಮಾಡಿದ್ವಲ್ಲ, ಕಾರ್ ಅದು ಬೇರೆ ಇನ್ನೇನಾಗೋಯ್ತು, ಇನ್ನು ಅದಕ್ಕೆಷ್ಟು ಪೇ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಎಲ್ಲ ತೊಗೊಂಡು ಸೀದಾ ಮನೆಗೆ ಹೊರಟ್ವಿ. ಮತ್ತು ನಾಳೆ ಪರ್ಚೇಸ್ ಮಾಡೋಣ, ನಾಳೆ ಸ್ವಲ್ಪ ಮತ್ತೆ ಹೊರಡೋಣ ಅಂತ. ಟೈಮ್ ನೋಡಿದ್ರೆ 8:45 ಆಗೋಗ್ಬಿಟ್ಟಿತ್ತು. ಮನೆಗೆ ನೋಡಿದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ 15 ಕಿಲೋಮೀಟರ್ಗೆ 48 ಮಿನಿಟ್ಸ್ ತೋರಿಸ್ತಾ ಇತ್ತು. ಹೆಂಗಿತ್ತು ಹೇಳು ಶಾಪಿಂಗ್ ಡೇ? ಸೂಪರ್ ಶಾಪಿಂಗಾ? ಇಷ್ಟು ತನಕ ನಂಗೆ ಸುಸ್ತಾಯ್ತು, ನಂಗೆ ಹಂಗಾಗ್ತಿದೆ, ನಾನು ಅಲ್ಲಿ ಕುತ್ಕೊಂತೀನಿ ಅಂತಿದ್ದೆ, ಈಗ ಹೆಂಗ್ ಸೂಪರ್ ಶಾಪಿಂಗ್ ಅಂತೀಯಾ? ಮತ್ತೆ ಅಡ್ಡಾಡಿ ಸೂಪರ್ ಆಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ಸುಸ್ತಾಗಿ ಆಗುತ್ತೆ. ಸುಸ್ತಾಗ್ತಿದೆ ನಂಗೆ, ಸುಸ್ತಾಗಿ ಕಣ್ಣೆಲ್ಲ ಒಂಥರ ಹೋಗ್ಬಿಟ್ಟಿದೆ. ಬರ್ಬೇಕಾದ್ರೆ ಹೆಂಗಿತ್ತು, ಈಗ ಒಳ್ಳೆ ಸಾಕಾಗಿ ಇಲ್ಲೇ